ಸರ್ ಹೇಗಿದ್ದೀರಾ? ಓಹ್ ಏನು ಮಾಡಿ ಹೇಗಿದ್ದೀರಾ? ಹೊಸ ಹೆಂಗೆ ನಡೀತೈತೆ ಪರೇಶ್? ಸರ್ ನೀರು ತೋರಿಸಿದೆ ಮೇಡಮ್. ಶುರು ಮಾಡಿದ್ರೆ ಎಂಜಾಯ್ ಮಾಡಿದ್ರು. ಅವ್ರು ತಮಗೆ ಒಂದು ನಿಮಿಷ ಸಮಾಧಾನ. ಊಟ ಹೊಟ್ಟೆ ಸಿಗ್ತೈತಾ? ಇಲ್ಲ ತಾನೆ ಅದೇ ಬೇಗ ಹೋಗಿ ಬನ್ನಿ ಒಂದು ರೌಂಡು. ಸರ್ ನಾವು ಕರ್ಮಣಿ ಸತೀಶ್ ಅಂತ ಮೀನ್ಕೊಂಡೆ ಪಂಚಾಯತಿ ಸದಸ್ಯರು. ನಮ್ಮ ಆಪ್ತರು ಇವರು ಶ್ರೀನಿವಾಸ ಅಂತ ಹುಡುಗ ಹಬ್ಬದ ಶುಭಾಶಯಗಳು. ಯಾಕಂದರೆ ನಮ್ಗೆ ಆಪತ್ತು ಬಂದವರು ಅನಾಥ ರಕ್ಷಕರು ಅಂದರೆ ಬಡವ್ರಿಗೆ ಏನು ಬೇಕೋ ಮಾಡಿ 24 ಇದು ಮಾಡ್ತಾರೆ. ಯಾಕಂದರೆ ಹೆಂಗಿದ್ರೆ ಆಪತ್ತು ಅಶೋಕ್ ಸರ್ ಇವರೆಲ್ಲ ನಮ್ಮ ಮಾಡಿದ ನಮ್ಗೆ ಇನ್ನೂ ಯೂತು ಇವರೆಲ್ಲ ಸೀನಿಯರ್ಗಳು ಏನು ಬೇಕು ಮಾಡೋರೆ ಚೆನ್ನಾಗಿ. ಯಾಕಂದರೆ ಬಡವರು ಅಂದರೆ ಏನು ಎಲ್ಲಿ ಬೇಕಾದ್ರೂ ಹೋಗಿ ಇದು ಮಾಡ್ತಾರೆ ಇವರು. ಅದನ್ನು ನಾವು ಅವರು ಫಲವಾಗಿ ಇದು ಮಾಡ್ತೀವಿ. ಅವರು 3 ವರ್ಷ ಬಾಳಿ ಇನ್ನೂ ರಾಜಕೀಯದಲ್ಲಿ ಇನ್ನೂ ಬೆಳೀಲಿ ಅಂತ ನಮಗೆ ಸಂತೋಷ. ಯಾಕಂದರೆ ನಮ್ಗೆ ಇನ್ನೂ ಸಂತೋಷ. ಯಾಕಂದರೆ ಇನ್ನೂ ಅವ್ರು ಬೆಳಿಬೇಕು, ಇಂಥವ್ರು ಸಿಗ್ಬೇಕು, ನಮ್ಗೆ ಯೂತು ಸಿಗ್ಬೇಕು. ನಮ್ಗೆ ಏನಾದರೂ ಬೆಳೆದು ಇದು ಮಾಡಿದ್ರೆ ಯಾಕಂದರೆ ಬಡವ್ರಿಗೆ ದಾನ ಧರ್ಮ ಮಾಡೋದ್ರಲ್ಲಿ ಕೈ. ಯಾಕಂದರೆ ಅವ್ರ ಊರಲ್ಲೆಲ್ಲ ಅಕ್ಕಪಕ್ಕ ಊರಿಗೂ ಮಾಡ್ತಾಯಿದ್ದಾರೆ. ಅದೊಂದು ಸಂತೋಷ ನಮ್ಗೆ. ಅದು ಹುಟ್ಟದ ಹಬ್ಬದ ಶುಭಾಶಯ ವರ್ಷ ಇದು ಮಾಡಿ ನಮಗೂ ಒಂದು ಸಂತೋಷ ಸರ್. ಏನಿವತ್ತು ಜಯ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷರು ಮತ್ತು ಕರ್ನಾಟಕ ಕುಸ್ತಿ ಸಂಘದ ಜನರಲ್ ಸೆಕ್ರೆಟರಿಯಾಗಿ ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಉತ್ತಮವಾಗಿ ನಡೆಸ್ಕೊಡ್ಬೇಕು. ಯಾರು ದೀನ ದಲಿತರಿರ್ಬೋದು, ಬಡವರು ಇರ್ಬೋದು, ಏನು ಅನಾಥರಿರ್ಬೋದು, ಇಂಥವ್ರಿಗೆಲ್ಲ ಒಂದು ಆಶಾಕಿರಣ ಆಗಿ ನಾವು ನಮ್ಮ ಕೈಲಾದಂಥ ಸೇವೆ ಮಾಡೋಕ್ಕೆ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಮತ್ತು ಭಾರತೀಯ ಕುಸ್ತಿ ಸಂಘದ ಜಂಟಿ ಕಾರ್ಯದರ್ಶಿಯಾದಂಥ ಶ್ರೀ ಗುರುರಂಜನ್ ಶೆಟ್ಟಿಯವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ರೀತಿ ಇದೇ ರೀತಿ ಮುಂದುವರ್ಸ್ಕೊಂಡು ಕೆಲಸಗಳು ಮಾಡೋವಂಥ ಕೆಲಸನ ನಾವು ಸದಾ ಮಾಡ್ತೀವಿ. ನನ್ನ ಹುಟ್ಟುಹಬ್ಬಕ್ಕೆ ಇವತ್ತು ರಾಜಕೀಯ ವ್ಯಕ್ತಿಗಳಿರ್ಬೋದು, ಬೇರೆ ಬೇರೆ ಸಂಘಟನೆಯ ಪದಾಧಿಕಾರಿಗಳಿರ್ಬೋದು, ಮಹಿಳಾ ಘಟಕದವರಿರ್ಬೋದು, ರಂಗ ಕಲಾವಿದರಿರ್ಬೋದು, ಶಿಕ್ಷಕರಿರ್ಬೋದು, ಇವತ್ತು ಏನು ನಮಗೆ ಹಾರೈಸಲಿಕ್ಕೆ ಬಂದಿದ್ದಾರೆ, ಅವರ ಆಶೀರ್ವಾದ ನಮಗೇನು ಕೊಡ್ತಿದ್ದಾರೆ ಅವ್ರಿಗೆ ತುಂಬ ಹೃದಯವಾಗಿ ಆಭಾರಿಯಾಗಿರ್ತೀನಿ ಅಂತೇಳಿ ನಾನು ಸೇವೆ ಮಾಡಲಿಕ್ಕೆ ಸದಾ ಸಿದ್ಧ ಅಂತ ಹೇಳ್ತಾ ಈ ಒಂದು ಸೇವೆನ ನನಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಾರೆ ಎಲ್ಲರಿಗೂ ಕೂಡ ನಾನು ತುಂಬ ಧನ್ಯವಾದಗಳು. ಇವತ್ತಿನ ದಿನದಲ್ಲಿ ನೀವು ನೋಡ್ತಾ ಇದ್ದೀರಾ, ಪುರಸಭೆ ಎಲೆಕ್ಷನ್ ಆಗೋದು, BBMP ಎಲೆಕ್ಷನ್ ಆಗೋದೇ ದೂರದ ಮಾತಾಗಿದೆ. ಇವತ್ತು ಇನ್ನೂ ಕೂಡ ಡಿಲಿಮಿಟೇಷನ್ ಮಾಡೋದ್ರಲ್ಲಿ ತಣ್ಣೀರಾಗಿದ್ದಾರೆ. ಇವತ್ತು ಏನು 4 ಪುರಸಭೆ ಇದು 4 ಭಾಗ BBMP ಮಾಡಬೇಕಿಲ್ಲ 5 ಭಾಗ ಮಾಡಬೇಕು ಅಂತೇಳಿ ಏನು ನಡೀತಿದೆ, ಅದೆಲ್ಲ ಇನ್ನೂ ಯಾವಾಗ ಬರುತ್ತೋ ಬರಲಿ ಬಿಡಲಿ, ನಮ್ಮ ಕೈಲಾದಂಥ ಸೇವೆ ಜನಗಳಿಗೆ ಏನೇನು ಸೇರಬೇಕು, ಇಲ್ಲಿ ಸರ್ಕಾರದಿಂದ ಸಾಮಾನ್ಯ ಜನರಿಗೆ ಒಂದು ಸೇತುವೆಯಾಗಿ ಕೆಲಸ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಈ ಸಂದರ್ಭದಲ್ಲಿ ನಮ್ಮ
ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಸ್ನೇಹಿತರಿಗೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕೆಂದರೆ ರಾತ್ರಿ ಹಗಲು ಕೂಡ ನಾವು ಕರೆ ಕೊಟ್ಟಂಥ ಕರೆಗೆ ಹೋಗ್ಬಿಟ್ಟು ಯಾವುದೇ ಕೆಲಸ ಇರಲಿ, ಯಾವುದೇ ಒಂದು ಹೋರಾಟ ಇರಲಿ, ಯಾವುದೇ ಒಂದು ಈ ಗೋಮಾಳ ಇರ್ಬೋದು, ಖರಾಬ್ ಜಮೀನುಗಳಿರ್ಬೋದು, ಇವತ್ತು ಒತ್ತುವರಿ ಮಾಡೋಂಥ ಕೆಲಸಗಳನ್ನ ನಾವು ತೆರವುಗೊಳಿಸುವಂಥ ಕೆಲಸದಲ್ಲಿ ನಮ್ಮ ಕೈಗೊಳ್ಳುವಂಥ ಎಲ್ಲ ಸ್ನೇಹಿತರು, ಇವಾಗ ನಮ್ಮ ತಲಮಳ್ಳಿಯವರು ಇರ್ಬೋದು, ಏನು ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರ ಬಗ್ಗೆ ಹೇಳ್ತಾ ಇದ್ದಾರೆ, ಉತ್ತಮವಾಗಿ ಮಾಡ್ತಾರೆ ಅಂತ ಖಂಡಿತ ಅದನ್ನು ಅಂಥವರೆಲ್ಲ ಸಹಕಾರ ನಮಗೆ ಹೆಚ್ಚಿನ ಕೊಡೋದ್ರಿಂದ ನಾವು ಇನ್ನೂ ಉನ್ನತವಾಗಿ ಕೆಲಸಗಳು ಮಾಡೋದ್ರ ಕಡೆ ಕಾಳಜಿ ಕೊಡ್ತೀವಿ ಅಂತ ಹೇಳ್ತಾ ಅವ್ರಿಗೆಲ್ಲನೂ ಕೂಡ ಧನ್ಯವಾದಗಳನ್ನು ಅವಕಾಶ